ನಾವು ದೇವಾಲಯಗಳಲ್ಲಿ ದೇವರನ್ನು ಹುಡುಕುತ್ತೇವೆ. ಆದರೆ ದೇವರಿಗಿಂತ ದೊಡ್ಡ ರಹಸ್ಯ ನಮ್ಮೊಳಗೇ ಅಡಗಿದೆ ಅನ್ನೋದನ್ನ ನೀವೇನಾದರೂ ಯೋಚಿಸಿದ್ದೀರಾ? ಚಿದಂಬರ ರಹಸ್ಯ ಅನ್ನೋದು ದೇವಾಲಯದ ಒಳಗಿನ ಗುಟ್ಟಲ್ಲ, ಇದು ನಮ್ಮ ಆತ್ಮದ ಒಳಗಿನ ಸತ್ಯ. ಇಂದಿನ ವಿಡಿಯೋದಲ್ಲಿ ಆ ರಹಸ್ಯವನ್ನೇ ತೆರೆದಿಡುತ್ತೇನೆ. ಚಿದಂಬರ ರಹಸ್ಯ ಎಂಬ ಕೃತಿ ಕೇವಲ ಒಂದು ಕಥೆಯಲ್ಲ, ಅದು ಮಾನವನ ಅಂತರಂಗದ ಹುಡುಕಾಟ. ವಿಜ್ಞಾನ ಅತೀವ ವೇಗವಾಗಿ ಬೆಳೆಯುತ್ತಿರುವ ಈ ಯುಗದಲ್ಲಿ ಮಾನವ ಎಲ್ಲವನ್ನೂ ತಿಳಿದುಕೊಂಡಿದ್ದಾನೆ ಎಂಬ ಭಾವನೆ ಹೊಂದಿದ್ದಾನೆ. ಆದರೆ ನಾನು ಯಾರು, ಜೀವನದ ಅರ್ಥವೇನು, ಮರಣದ ನಂತರ ಏನು ಎಂಬ ಪ್ರಶ್ನೆಗಳಿಗೆ ಇನ್ನೂ ಸ್ಪಷ್ಟ ಉತ್ತರ ಸಿಗಲಿಲ್ಲ. ಈ ಪ್ರಶ್ನೆಗಳೇ ಈ ಕೃತಿಯ ಹೃದಯ. ಕಥೆಯ ನಾಯಕನು ಒಬ್ಬ ಸಾಮಾನ್ಯ ವ್ಯಕ್ತಿ. ಅವನ ಜೀವನ ಹೊರಗಿನಿಂದ ನೋಡಲು ಸರಳವಾಗಿದ್ದರೂ ಅವನ ಒಳಗಿನ ಮನಸ್ಸು ಅಶಾಂತಿಯಿಂದ ತುಂಬಿರುತ್ತದೆ. ವಿಜ್ಞಾನವು ನೀಡಿದ ಸೌಲಭ್ಯಗಳು ಅವನ ಜೀವನವನ್ನು ಸುಲಭ ಮಾಡಿದ್ದರೂ ಆತ್ಮಶಾಂತಿ ನೀಡಲಿಲ್ಲ. ಈ ಅಸಮಾಧಾನ ಅವನನ್ನು ಒಂದು ರಹಸ್ಯಮಯ ಸ್ಥಳದತ್ತ ಕರೆದೊಯ್ಯುತ್ತದೆ. ಅದೇ ಚಿದಂಬರ. ಚಿದಂಬರ ಕೇವಲ ದೇವಾಲಯ ಇರುವ ಸ್ಥಳವಲ್ಲ, ಅದು ಜ್ಞಾನ ಮತ್ತು ಆತ್ಮಚಿಂತನೆಯ ಸಂಕೇತ. ಅಲ್ಲಿ ಅವನು ಸನ್ಯಾಸಿಗಳು, ಪಂಡಿತರು ಮತ್ತು ತತ್ವಜ್ಞಾನಿಗಳನ್ನು ಭೇಟಿಯಾಗುತ್ತಾನೆ. ಪ್ರತಿಯೊಬ್ಬರೂ ಅವನ ಪ್ರಶ್ನೆಗಳಿಗೆ ಬೇರೆ ಬೇರೆ ಉತ್ತರಗಳನ್ನು ಕೊಡುತ್ತಾರೆ. ಕೆಲವರು ಶಾಸ್ತ್ರದ ಮಾತು ಹೇಳುತ್ತಾರೆ, ಕೆಲವರು ಅನುಭವದ ಮಾತು ಹೇಳುತ್ತಾರೆ. ಇಲ್ಲಿ ಕಥೆ ವಿಜ್ಞಾನ ಮತ್ತು ಅಧ್ಯಾತ್ಮದ ನಡುವಿನ ಸಂಘರ್ಷವನ್ನು ಎತ್ತಿಹಿಡಿಯುತ್ತದೆ. ವಿಜ್ಞಾನ ಸತ್ಯವನ್ನು ಪ್ರಯೋಗದಿಂದ ಸಾಬೀತುಪಡಿಸಲು ಪ್ರಯತ್ನಿಸಿದರೆ, ಅಧ್ಯಾತ್ಮ ಸತ್ಯವನ್ನು ಅನುಭವದ ಮೂಲಕ ಅರಿಯಲು ಹೇಳುತ್ತದೆ. ಲೇಖಕರು ಈ ಎರಡನ್ನೂ ವಿರೋಧಿಗಳಂತೆ ತೋರಿಸದೆ ಒಂದೇ ನಾಣ್ಯದ ಎರಡು ಮುಖಗಳಂತೆ ಚಿತ್ರಿಸುತ್ತಾರೆ. ನಾಯಕನ ಮನಸ್ಸಿನಲ್ಲಿ ಚಿದಂಬರ ರಹಸ್ಯ ಎಂದರೇನು ಎಂಬ ಪ್ರಶ್ನೆ ಗಟ್ಟಿಯಾಗುತ್ತದೆ. ಅವನು ದೇವಾಲಯದ ಒಳಗೆ ಯಾವುದೋ ಅಜ್ಞಾತ ವಸ್ತು ಅಥವಾ ಅದ್ಭುತ ರಹಸ್ಯ ಇರಬೇಕು ಎಂದು ಭಾವಿಸುತ್ತಾನೆ. ಆದರೆ ನಿಧಾನವಾಗಿ ಅವನಿಗೆ ತಿಳಿಯಲು ಆರಂಭವಾಗುತ್ತದೆ. ನಿಜವಾದ ರಹಸ್ಯ ಹೊರಗಿಲ್ಲ, ಅದು ಒಳಗಿದೆ. ಈ ಅರಿವಿನ ಬೀಜವೇ ಮೊದಲ ಭಾಗದ ಅಂತ್ಯ. ನಾಯಕನು ತನ್ನೊಳಗಿನ ಅಜ್ಞಾನವನ್ನು ಪ್ರಶ್ನಿಸಲು ಆರಂಭಿಸುತ್ತಾನೆ. ನಾನು ಯಾರು ಎಂಬ ಪ್ರಶ್ನೆಯೊಂದಿಗೆ ಅವನ ಆತ್ಮಯಾನ ಆರಂಭವಾಗುತ್ತದೆ. ಚಿದಂಬರ ರಹಸ್ಯ ನಮಗೆ ಒಂದು ಮಾತನ್ನೇ ಹೇಳುತ್ತೆ: ನಾವು ಹೊರಗಿನ ಜಗತ್ತನ್ನೇ ಗೆದ್ದರೂ ನಮ್ಮೊಳಗಿನ ಜಗತ್ತನ್ನು ಅರಿಯದೇ ಹೋದರೆ ಜೀವನ ಅಪೂರ್ಣ. ಈ ವಿಡಿಯೋ ನಿಮಗೆ ಒಂದು ಕ್ಷಣವಾದರೂ ಯೋಚನೆ ಮಾಡಿಸಿದ್ದರೆ ಒಂದು ಲೈಕ್ ಕೊಡಿ. ಇಂಥ ಅರ್ಥಪೂರ್ಣ ಸಾಹಿತ್ಯ, ತತ್ವ, ಜೀವನ ಪಾಠಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಮುಂದಿನ ವಿಡಿಯೋ ನಿಮ್ಮ ಜೀವನದ ದೃಷ್ಟಿಕೋನವೇ ಬದಲಾಯಿಸಬಹುದು.